ನೋಡಿದ್ದೀವಿ. ಅಂದ್ರೆ ಒಟ್ಟಾರೆಯಾಗಿ ಅವ್ರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದು. ಮತ್ತು ಅದನ್ನು ಅದೇ ರೀತಿಯಾಗಿ ಅವರು ಕ್ಷಮೆ ಕೋರ್ಲಾರ್ದು ಬಿಟ್ಟಿದ್ರೆ ಮತ್ತೊಂದು ರೂಪ ಪಡಿತಿತ್ತು ಏನೋ, ಅದು ಸುಳ್ಳೇನಲ್ಲ. ಯಾಕಂದರೆ ಪಾರ್ಟಿಯಲ್ಲಿ ಸಹಜವಾಗಿ ಸಿದ್ದರಾಮಯ್ಯರ ಬೆಂಬಲಿಗರೆಲ್ಲರೂ ಈ ಒಂದು ವಿಷಯ ದೊಡ್ಡದು ಮಾಡುವಂಥ ಎಲ್ಲ ತಯಾರಿನೂ ನಡೆಸಿದ್ರು ಅನ್ನೋದು ನಂತರ ಡೆವಲಪ್ಮೆಂಟ್ಗಳಿಂದ ಗೊತ್ತಾದಂಥ ಪರಿಸ್ಥಿತಿ, ಅದು ಆ ಸಂದರ್ಭ ಅಂತ ಹೇಳಬೇಕಾಗಿದೆ. ಇದನ್ನೆಲ್ಲ ಗಮನಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಇದು ಬೆಳೆ ಕೊಡಬಾರದಪ್ಪ, ಇದು ಸುಮ್ಮನೆ ದೊಡ್ಡದು ಮಾಡಿಕೊಂಡು ನಂತರದಲ್ಲೇ ನಾವೇನೋ ಹೇಳೋದು ಕೆಲಸ ಆಗೋದಿಲ್ಲ, ಇದು ಭಾಳ ದೀರ್ಘ ಆಗ್ತದೆ ಅಂತ ಅವ್ರಿಗೂ ಸ್ವತಃ ಅನುಭವದಿಂದ ಗೊತ್ತಾಗುವಂಥ ಮಾತಿರ್ತಾನೋ ಕಾಣ್ತದೆ. ಅದಕ್ಕೆ ಅವ್ರು ಏನಿಲ್ಲಪ್ಪ ಅವ್ರು ಕ್ಷಮೆ ಕೇಳಿ ಏನಾಗೋದು ಅಂತ ಕ್ಷಮೆ ಕೇಳಿದ್ದಾರೆ. ಅದಕ್ಕೆ ಮತ್ತೊಂದು ಕ್ಲಾರಿಫಿಕೇಶನ್ ಹೇಳಿದ್ದಾರೆ, ನನ್ನನ್ನು ಬೆದರಿಸಿ ಕ್ಷಮೆ ಕೇಳಿಸಲಾಗಿದೆ ಎಂಬ ಭಾವನೆ ಬೇಡ. ಅವ್ರಿಗೂ ಒಂದು ಬಳಿ ಎಲ್ಲೋ ಮೂಲ ಆಗದ, ಕ್ಷಮೆ ಕೇಳಿದ್ರೆ ಸಣ್ಣವಾಗ್ತೀನೇನೋ ಅನ್ನುವಂಥ ಮತ್ತು ಜೊತೆಗೆ ಅದನ್ನು ದೊಡ್ಡ ಶುರು ಮಾಡ್ತಾರೆ ಮತ್ತಷ್ಟು ಅಂತ ಅದು ಮಾಡ್ತಾ ಇದ್ದಾರೆ. ಆ ಮತ್ತು ಬೇರೆ ವಿರೋಧಿಗಳು ಮತ್ತು ಕೆಲಸ ಏನಪ್ಪ ಅವ್ರಿಗೆ, ಅವರು ಇದೇ ಕೆಲಸ ಮಾಡೋರು, ನೀವು ಅವ್ರ ವಿರುದ್ಧ ಮಾಡ್ತಾ ಇರ್ತಾರೆ, ಅವ್ರು ನಿಮ್ಮ ವಿರುದ್ಧ ಮಾಡ್ತಾರೆ, ನಡೆಯೋದನ್ನ ಅದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಬೆದರಿಕೆಗಳಿಲ್ಲ, ಹೆದರು ರಕ್ತರಲ್ಲ, ಅದು ಹೆದರೋದು ಇಲ್ಲ. ಮತ್ತು ಉಳಿದವ್ರ ಬಗ್ಗೆ ಟೀಕಾ ಮಾಡೋದು ಸಹಜವಾಗಿ ನಿಮ್ಗೆ ಗೊತ್ತದೆ. ಕುಮಾರಸ್ವಾಮಿ ಟೀಕಾ ಮಾಡೋದು, ಇವ್ರು ಅವ್ರನ್ನ ಟೀಕಾ ಮಾಡೋದು, ಇವೆಲ್ಲ ನಿರಂತರ ನಡೆದೇ ಇರ್ತಿರೋದು. ಯಾಕಂದ್ರೆ ಅವರಿಬ್ಬರು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಸಮವಯಸ್ಕರು, ಜೊತೆಗೆ ಒಂದು ರೀತಿ ಸಮಕಾಲೀನ ರಾಜಕೀಯದಲ್ಲಿ ಇಬ್ಬರು ಒಬ್ರಿಗೊಬ್ಬರು ಎದುರಾಳಿಗಳು. ಅದರಲ್ಲೂ ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ನೇತೃತ್ವವನ್ನು ದೃಢಪಡಿಸಿ ಒಬ್ರಿಗಿಂತ ಒಬ್ಬರು ಮೇಲಾಟ ಆಡುವಂಥವ್ರು. ಹೀಗಾಗಿ ಕುಮಾರಸ್ವಾಮಿಗಳು ರೆಫರ್ ಮಾಡಿ ಏನೇನು ಮಾತಾಡಿ. ಆದರೆ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳುವುದರಿಂದಾಗೆ ಅವರೇನು ಸಣ್ಣವರಾಗಲಿಲ್ಲ. ಬಟ್ ಟೀಕೆ ಇರುವನ ಅದರ ಕ್ಷಮೆ ಕೇಳಿ ಒಂದು ಹಂತದವರೆಗೆ ಇದು ಸಮಸ್ಯೆ ಬೆಳೆದ ಅವರು ಎದುರು ನಿಲ್ಲುವುದಕ್ಕಿಂತ ಪೂರ್ವದಲ್ಲೇ ಅದನ್ನು ಅಲ್ಲೇ ಮುಗಿಸಿಬಿಟ್ಟಿದ್ದು ಅವ್ರಿಗೆ ರಾಜಕೀಯ ಫ್ಯೂಚರ್ ದೃಷ್ಟಿಯಿಂದ